ಕೂತ್ ಅಳಾಕತ್ಬಿಟ್ಟಿನಿ ಸ್ಟಾಲ್ ಒಳಗಡೆ. ಕಂಟಿನ್ಯೂ ಒಂದ ಗಜ್ಜಿಗೆ 4 ಸಾರಿ ಹಲೋ ಎವ್ರಿವನ್, ನಮಸ್ತೆ. ನಾನು ಅಕ್ಷತಾ ನಾಯಕ್. ಫೈನಲಿ ಆಫ್ಟರ್ ಲಾಂಗ್ ಗ್ಯಾಪ್, ಲೈಕ್ 1 ಮಂತ್ ಮೇಲೆ ಆಯ್ತು ನಾನು ಬಂದು ಯೂಟ್ಯೂಬಿಗೆ. ನಂಗೆ ಲೈಫ್ ಒಳಗಡೆ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ನನಗೆ ಯೂಟ್ಯೂಬಿನ ಬೇಜಾರಾಗಿತ್ತು, ನನಗೇನು ತಿಳಿಲಿಕ್ಕತ್ತಿಲ್ಲ. ಬಟ್ ಎಸ್, ಐ ಲವ್ ಯೂಟ್ಯೂಬ್. ನನಗೆ ಯೂಟ್ಯೂಬ್ ಒಳಗಡೆ ವಿಡಿಯೋಸ್ ಮಾಡೋದಂದ್ರೆ ಭಾಳ ಇಷ್ಟ. ಏನು ಮಾಡಲಿ, ಸ್ವಲ್ಪ ನಿಮಗೂ ನಾನು ಯಾವತ್ತೂ ತಿಳಿಸಿಲ್ಲ ಯೂಟ್ಯೂಬ್ ಒಳಗಡೆ. ನಾನು ನಂದು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ವಿತ್ ಮೈ ಒನ್ ಫ್ರೆಂಡ್. ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಳೆ ಒಬ್ಬಾಕಿ. ಆಕಿನ ಜೊತೆ ನಾನೊಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ಅದೇನಂತಂದ್ರೆ ವಾವ್. ಸೊ ವಾವ್ ಲಾಂಗ್ ಫಾರ್ಮ್ ಏನಂತಂದ್ರೆ ವಾರ್ಡ್ರೋಬ್ ಆಫ್ ವುಮೆನ್. ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಒಳಗಡೆ ಇದ್ದರೆ ನಿಮಗೆ ಗೊತ್ತಿರ್ತೈತಿ, ಅಕ್ಷತಾ ಇದೊಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ ಅಂತ. ಎಸ್, ವಾವ್ ಈಸ್ ಮೈ ಬ್ರ್ಯಾಂಡ್. ವಾವ್. ಫಾರ್ ಎಕ್ಸಾಂಪಲ್, ಓಕೆ, ಇದು ಬ್ರಾಸ್ಲೆಟ್ ಐತಿ. ಇದು ನಾರ್ಮಲ್ ಬ್ರಾಸ್ಲೆಟ್ ಅಲ್ಲ. ಇಲ್ಲಿ ನೋಡ್ರಿ ಯಾವ ಥರ ಡಿಸೈನ್ ಐತಂತ. ಸೊ ಇದನ್ನು ಹಾಕೊಂಡು ಕೂಡ ಹೆಂಗೆ ಕಾಣಿಸ್ತಿದ್ರು, ಓ ವಾವ್. ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೈತಿ ನಿಮಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ಲಿಕ್ಕತ್ತೀನಿ ಅಂದ್ರೆ. ಸೊ ಆ ಬೇಸ್ ಮೇಲೆ ನಾವು ನಮ್ಮ ಬ್ರ್ಯಾಂಡ್ ಹೆಸರು ವಾವ್ ಅಂತ ಇಟ್ವಿ. ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತಂದ್ರೆ, ಲೈಕ್ ನಾನು ಕಾರ್ಪೊರೇಟ್ ಎಂಪ್ಲಾಯ್ ಇದ್ದೆ ಲಾಸ್ಟ್ ಇಯರ್. ಬಟ್ ಅವಾಗಲೇ ನಾನು ಥಿಂಕ್ ಮಾಡ್ತಿದ್ದೆ, ಈ ಜರ್ನಿ ಸ್ಟಾರ್ಟ್ ಆಯ್ತು. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇತ್ತು ನಮಗೆ. ಬಟ್ ಏನು ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅಟ್ ಲಾಸ್ಟ್ ನಾವು ಫೈನಲಾಗೆ ವಾವನ್ನು ಚೂಸ್ ಮಾಡಿಬಿಟ್ವಿ. ಸೊ ಇದ್ರೊಳಗಡೆ ನಾವು ಏನು ಕಾನ್ಸೆಪ್ಟ್ ಐತೆ ಅಂತ ನಮಗೆ ಬೇರೆದವ್ರು ಕೊಡ್ತಾರೆ ಸೇಮ್. ಫಾರ್ ಎಕ್ಸಾಂಪಲ್, ಇದೇನು ಬ್ರಾಸ್ಲೆಟ್ ಐತಲ್ಲ, ಇದು ನಿಮಗೆ ಆನ್ಲೈನ್ ಒಳಗಡೆ 500 ಕೆಳಗಡೆ ಸಿಗಲ್ಲ. ಬಟ್ ನಮ್ಮ ವಾವ್ ನಿಮಗೆ 500 ಕೆಳಗಡೆ ಕೊಡ್ತೈತಿ. ಇದು ನಮ್ಮ ಕಾನ್ಸೆಪ್ಟ್. ಲೈಕ್ ರೀಸನೇಬಲ್ ಪ್ರೈಸ್ ಒಳಗಡೆ, ಕಡಿಮೆ ಪ್ರೈಸ್ ಒಳಗಡೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮ ವಾವ್ ಕೊಡಲಿಕ್ಕೆ ಇಷ್ಟಪಡ್ತೈತಿ. ಇದಿಷ್ಟೆಲ್ಲ ಬ್ರೀಫ್ ನಮ್ಮ ವಾವ್ ಬಗ್ಗೆ. ಓಕೆ, ಇವತ್ತು ಮೇನ್ ಏನಂತಂದ್ರೆ, ನಮ್ದು ವಾವ್ ಐತಲ್ಲ, ನಂದು ಊರು ವಿಜಯಪುರ. ಇಲ್ಲಿ ಸುಮ್ಮನೆ ನಾವು ಥಿಂಕ್ ಮಾಡಿದ್ವಿ ಜಾತ್ರೆ ಒಳಗಡೆ ಒಂದು ಸ್ಟಾಲ್ ಇಟ್ಟರೆ ಹೆಂಗೆ. ಬಿಕಾಸ್ ನಮ್ದು ವಾವ್ ಆಫ್ಲೈನ್ ಸ್ಟೋರ್ ಇಲ್ಲ, ಇದು ಆನ್ಲೈನ್ ಸ್ಟೋರ್. ನೀವು ನಮ್ಮ ಇನ್ಸ್ಟಾಗ್ರಾಮ್ ಒಳಗಡೆ DM ಮಾಡಿಬಿಟ್ರೆ, ಇಲ್ಲ ಅಂದ್ರೆ ವಾಟ್ಸಪ್ ಒಳಗಡೆ ಮೆಸೇಜ್ ಮಾಡಿಬಿಟ್ರೆ, ನಂಗೆ ಈ ಪ್ರಾಡಕ್ಟ್ ಬೇಕು, ನಂಗೆ ಕಳ್ಸಿಕೊಡ್ರಿ ಈ ಅಡ್ರೆಸ್ಸಿಗೆ ಅಂತಂದ್ರೆ ನಾವು ಕಳ್ಸಿಕೊಡ್ತೀವಿ. ಇದು ನಮ್ದು ಆನ್ಲೈನ್ ಬಿಸ್ನೆಸ್. ಆ್ಯಕ್ಚುಲಿ ನಾವು ಥಿಂಕ್ ಮಾಡಿದ್ವಿ ಆಫ್ಲೈನ್ ಒಂದು ಸ್ಟೋರ್ ಇಟ್ಟು ನೋಡೋಣ ಯಾವ ಥರ ಇರ್ತೈತಿ ಅಂತ. ಸೊ ಸಿದ್ದೇಶ್ವರ ಜಾತ್ರೆ ಏನಿತ್ತಲ್ಲ, ನಾವೊಂದು ರೀಲ್ ಮಾಡಿ ಹಾಕಿದ್ದೆ, ನೀವು ನೋಡ್ಬೋದು. ಆ ರೀಲ್ಸ್ ಇಷ್ಟು ವೈರಲ್ ಆಗೈತಲ್ಲ, ನಿಮ್ಗೆ ಹೇಳ್ತೀನಿ. ನಾನು ಸಣ್ಣವ್ರು ಹಿಡ್ಕೊಂಡು 3rd ಸ್ಟ್ಯಾಂಡರ್ಡ್ ಹಿಡ್ಕೊಂಡು ದೊಡ್ಡವ್ರು 60+ ಇದ್ದವ್ರು ನಮ್ಮದು ಸ್ಟಾಲಿಗೆ ವಿಸಿಟ್ ಮಾಡ್ಯಾರ. ಅಷ್ಟು ವಿಡಿಯೋ ವೈರಲ್ ಆಗಿಬಿಟ್ಟೈತಿ. ನಾನು ಇಷ್ಟು ಖುಷಿಯಾಗಿ ನಂಗೆ ಖುಷಿ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ನನಗೆ ಬರ್ಲಿಕ್ಕತ್ತಿಲ್ಲ. ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ. ಅಂದ್ರೆ ಈ ಒಂದು ಮನುಷ್ಯಾಗ ಪುರ್ಸತೆ ಕೊಟ್ಟಿಲ್ಲ ನನಗೆ ನಗಬೇಕು, ಖುಷಿ ಪಡಬೇಕು, ನನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಅಷ್ಟು ನನಗೆ ಪುರ್ಸತೆ ಕೊಟ್ಟಿಲ್ಲ. ಅಷ್ಟು ಜನ ಸೆಲ್ಫಿ ಅಂತ ಬಂದುಬಿಟ್ಟಾರೆ. ಇನ್ನೇನು ಹಿಂಗೆ ಕೊಡ್ಬೇಕಂದಿನಿ, ಅಕ್ಕ ಒಂದು ಸೆಲ್ಫಿ, ಇಲ್ಲೇನೆ ಅಕ್ಕ ಒಂದು ಸೆಲ್ಫಿ. ಲೈಕ್ ನಾನು ಕಸ್ಟಮರ್ಸ್ಗೆ ಹ್ಯಾಂಡಲ್ ಮಾಡೋದು ಬದಲಿ ನಂಗೆ ಬರೀ ಸೆಲ್ಫೀಸ್ ಕೊಡೋದಾಗ್ಬಿಟ್ಟಿದೆ. ಓಕೆ, ದ್ಯಾಟ್ ಈಸ್ ಆಲ್ಸೋ ಬ್ಲೆಸ್ಸಿಂಗ್ ಫಾರ್ ಮೀ. ಸೊ ವಾವ್ ಸ್ಟಾರ್ಟ್ ಆಯ್ತು, ರೀಲ್ ಮಾಡಿ ಹಾಕಿದ್ದೆ. ಲೈಕ್ ನಮಗೆ ಸ್ಟಾರ್ಟ್ ಮಾಡೋಕೆ 1-2 ಡೇಸ್ ಲೇಟ್ ಆಯಿತು. ಆ್ಯಕ್ಚುಲಿ ಸಂಡೇಯಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸಂಡೇ ಮಂಡೇ 2 ಲಾಸ್ ಆಯ್ತು ನಮಗೆ. ಸೊ ಟ್ಯೂಸ್ಡೇಯಿಂದ ನಮ್ಮ ಸ್ಟಾಲ್ ಸ್ಟಾರ್ಟ್ ಆಯ್ತು. ನಾ ಹೇಳೋದೇ ತಡ, ನಮ್ಮ ನಮ್ಮದು ಇನ್ಸ್ಟಾಗ್ರಾಮ್ ಫ್ಯಾಮ್, ನಮ್ಮದು ಫೇಸ್ಬುಕ್, ಯೂಟ್ಯೂಬ್, ನೀವು ಎಲ್ಲರೂ ಶಾರ್ಟ್ಸ್ ರೀಲ್ಸ್ ನೋಡಿ ಇಷ್ಟು ಜನ ಬಂದಿರಲ್ಲ. ಇನ್ನು ಸ್ಟಾಲ್ ಸೆಟಪ್ ಮಾಡ್ಲಿಕ್ಕತ್ತಿದೆ. 2 ಜನ ಹುಡುಗಿಯರು ಬಂದರು. ಓಕೆ ಫೈನ್, ವಿಡಿಯೋ ನೋಡಿ ಬರ್ಲಿಕ್ಕತ್ತಾರ, ಖುಷಿ ಆಯ್ತು. ಅದು ಒಂದು ಸ್ಟಾರ್ಟ್ ಇತ್ತು ಅಷ್ಟೇ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಲಿರ್ಲಿಲ್ಲ, ಒಬ್ಬರಲ್ಲ ಇಷ್ಟು ಜನ ಬರ್ತಾರಂತ. ಗಾಡ್, ಎಲ್ಲ ನಿಮ್ಮಿಂದ ಪಾಸಿಬಲ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಟಾಲ್ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ಸ್ಟಾರ್ಟ್ ಆಗಿದೆ ತಡ, ಇನ್ನೂ ಸೆಟಪ್ಪೇ ಆಗಿಲ್ಲ. ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮದು ಸ್ಟಾಲ್ ಸ್ಟಾರ್ಟ್ ಆಗ್ತಿತ್ತು ಒಂದು 11:30-12 o'clock. ಬಿಕಾಸ್ ನಮ್ಗೆ ಏನೂ ನಾಲೆಜ್ ಇಲ್ಲ. ನಮಗೆ ಹೆಂಗೆ ಏನು ಯಾಕೆ ಅಂತ ಏನೂ ಗೊತ್ತಿಲ್ಲ. ಒಂದು ಹಾಕಬೇಕು, ಟೇಬಲ್ ಚೇರ್ ಇಡಬೇಕು, ನಮ್ಮ ಸಾಮಾನು ಶೋ ಆಫ್ ಮಾಡಬೇಕು. ನಮ್ಮದು ಮೇನ್ ಇಂಟೆನ್ಷನ್ ಏನೈತಿ, ನಮ್ಗೆ ಆನ್ಲೈನ್ ಐತಿ ಬರ್ರಿ ಅಂತ ಹೇಳೋದಿತ್ತು. ಎಸ್, ದಿಸ್ ವಾಸ್ ಅವರ್ ಕಾನ್ಸೆಪ್ಟ್. ಇದೇನು ಸ್ಟಾಲ್ ಹಾಕೋ ಹಿಂದ್ಗಡೆ ರೀಸನ್ ಎಷ್ಟೈತಿ, ಅಷ್ಟೊಂದು ಕಷ್ಟಪಟ್ಟಿವಿ ನಾವು, ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನಾವು ಇರೋದೇ 2 ಜನ ಹುಡುಗಿಯರಿದ್ವಿ, ಇನ್ನೊಬ್ರಿದ್ರೆ ಟೋಟಲ್ 3 ಜನ ಹುಡುಗಿಯರಿದ್ವಿ. ನಾವು 3 ಜನ ಕೂಡಿ ಪೂರಾ ಸ್ಟಾಲ್ ಮೇಂಟೈನ್ ಮಾಡಿದ್ದೀವಿ. ನಾನು ಅಷ್ಟೊಂದು ಹೇಳ್ಕೊಳಕ್ಕೆ ಆಗೋದಿಲ್ಲ. ಬಟ್ ಇದೇ ಟ್ರೂತ್, ರಿಯಾಲಿಟಿ ಅನ್ಬೋದು. ಯಾಕಂದ್ರೆ ಎಲ್ಲ ಸ್ಟಾಲ್ ಒಳಗಡೆ ಓನರ್ಸ್ ಇರಲ್ಲ. ಎಲ್ಲ ಸ್ಟಾಲ್ ಒಳಗಡೆ 99% ಯಾವ ಸ್ಟಾಲ್ ಒಳಗಡೆನೂ ಓನರ್ ಇರಲ್ಲ. ಎಲ್ಲರೂ ಆಲ್ಮೋಸ್ಟ್ ತಮ್ಮ ವರ್ಕರ್ಸಿಗೆ ಇಟ್ಟಿರ್ತಾರೆ, ಎಂಪ್ಲಾಯೀಸಿಗೆ ಇಟ್ಟಿರ್ತಾರೆ. ಓನರ್ಸಲ್ಲಿ ಪಾರ್ಟಿಸಿಪೇಟೇ ಮಾಡಲ್ಲ. ಅದರೊಳಗಡೆ ನಾವೇ ಓನರ್, ನಾವೇ ಎಂಪ್ಲಾಯ್, ನಾವೇ ವರ್ಕರ್ಸ್. ಕಸ ಹುಡುಗೋದು ಹಿಡ್ಕೊಂಡು ಹೊಲಸು ಗಲೀಜು ತೆಗಿಯೋದು ಮಟ ಎಲ್ಲನೂ ನಾವೇ.
ಅದರೊಳಗಡೆ ನಮಗೆ ಏನೂ ಗೊತ್ತಿಲ್ಲ. ವೆರಿ ಫಸ್ಟ್ ಟೈಮ್, ಅದು ಶಾರ್ಟ್ ಟೈಮ್ ಒಳಗಡೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ನಿಮಗೆ ಹೇಳ್ತೀನಿ, ಒಬ್ಬಳು ಹುಡುಗಿ ಐತಲ್ಲ ನಮ್ಮ ಸ್ಟಾಲಿಗೆ ವಿಸಿಟ್ ಮಾಡಿಲ್ಲ. ಒಬ್ಬಳೇ ಅಂತಲ್ಲ, ಮ್ಯಾಕ್ಸಿಮಮ್ ಪೀಪಲ್ ಈ ವಿಸಿಟ್ ಮಾಡ್ಯಾರ. ಎಂತೆಂಥವ್ರಿಗೆ ವಿಸಿಟ್ ಮಾಡ್ಯಾರ ನಿಮಗೂ ಗೊತ್ತೈತೆ, ನೋಡ್ಲಿಕ್ಕೆ ನೀವು ಬರಲಿ ನೋಡಲಿ, ನಮಗೇನು ಬೇಜಾರಿಲ್ಲ. ಬಟ್ ಕಮೆಂಟ್ ಒಳಗಡೆ ಏನು ತಿಳಿಸಿದೆ ಅಂತಂದ್ರೆ ನಿಮ್ಮ ಸ್ಟಾಲ್ ಭಾಳ ಅಸ್ಥೆಟಿಕ್ ಇರಲಿಲ್ಲ, ವೆಲ್ ಮೇಂಟೈನ್ಡ್ ಇಲ್ಲ, ಅಲ್ಲಿ ಏನು ಚಲೋ ಸಾಮಾನಿಲ್ಲ, ಹೈ ಕಾಸ್ಟ್ ಐತಿ, ಇದೆಲ್ಲ ಹೇಳ್ಬಿಟ್ಲು. ನಂಗೆ ನೋಡಿ ಭಾಳ ಬೇಜಾರಾಗಿದ್ದು ಎದಕ್ಕಂತಂದ್ರೆ, ಫಸ್ಟ್ ಆಫ್ ಆಲ್ ಆಕಿ ನಮ್ದು ಪ್ರಾಡಕ್ಟ್ಸ್ ಚೆಕ್ ಮಾಡಿದ್ಲು ಅಂದ್ರೆ ಆಕಿಗೆ ಗೊತ್ತಿರ್ತಿತ್ತು ನಮ್ದು ಎಷ್ಟು ಕ್ವಾಲಿಟಿ ಬೆಸ್ಟ್ ಐತಂತ. ಕೆಲವೊಬ್ರು ಹಿಂಗೆ ಅದಾರಲ್ಲ, ಕಸ್ಟಮರ್ ₹1 ಕಡಿಮೆ ಮಾಡಿಸ್ಲಾರ್ದೆ ತೊಗೊಂಡು ಹೋದ್ರೆ 80% ಜನ ಅದಾರ ₹1 ಕಡಿಮೆ ಮಾಡಿಸಿಲ್ಲ, ಹಾಗೆ ತೊಗೊಂಡು ಹೋಗ್ಯಾರ. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಕ್ವಾಲಿಟಿ ಹೆಂಗೈತಿ. ಆ ಕ್ವಾಲಿಟಿ ಬಟ್ಟೆ ನಿಮಗೆ ಇನ್ನೂ ಕಡಿಮೆ ಪ್ರೈಸ್ ಹೋಗಿ ಸಿಗ್ಬೇಕಂದ್ರೆ ಯಾರು ಕೊಡೋದಿಲ್ಲ. ನಮ್ದು ಯಾವತ್ತು ಕ್ವಾಲಿಟಿ ಬೆಸ್ಟ್ ಕಡಿಮೆ ಪ್ರೈಸ್ ಒಳಗಡೆ ಅಂತ. ಅದೊಂದು ಬೇಜಾರಾಯ್ತು. ಓಕೆ, ನಾನು ಯಾವತ್ತು ಮೆನ್ಷನ್ ಮಾಡಿಲ್ಲ ನಮ್ಮ ಕಡೆ ಏನು ಡಿಫ್ರೆಂಟ್ ಐತಿ, ನಾರ್ಮಲ್. ನಾನು ಯಾವತ್ತು ಮೆನ್ಷನೇ ಮಾಡಿಲ್ಲ ಇವ್ರ ಕಡೆ ಏನೋ ಡಿಫ್ರೆಂಟ್ ಏನೋ ಐತಿ ಅಂತ. ಆಕಿನೇ ತನ್ನ ತಪ್ಪು ಕಲ್ಪನೆ. ಅದಕ್ಕೆ ನಾನು ಬಟ್ ಅಕ್ಕಿ ಏನಂದ್ಲ, ನೀಟಾಗಿ ಏನೂ ಮೇಂಟೈನ್ ಮಾಡಿಲ್ಲ. ಅಕ್ಕ, ನಿನಗೂ ಗೊತ್ತಿಲ್ಲ, ನಿನಗೆ ಫಸ್ಟ್ ಆಫ್ ಆಲ್ ಐತಲ್ಲ, ನೀನು ಸ್ಟಾಲ್ ಹಾಕೋ ಕೆಪಾಸಿಟಿ ಇತ್ತಂದ್ರೆ ನೀನು ಬಂದು ಹೇಳ್ತಿರ್ಲಿಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡೀವಂತಂದ್ರೆ ಬೆಳಗ್ಗೆ 11ಕ್ಕೆ ನಿಂತ್ವಂದ್ರೆ ರಾತ್ರಿ 11 ಮಟ್ಟ ನಿಲ್ಲೋದೇ ಇತ್ತು. ಸ್ವಲ್ಪ ಕೂಡಕ್ಕೆ ನಮಗೆ ಟೈಮ್ ಸಿಕ್ಕಿಲ್ಲ. ನಾನು ನಿಮಗೆ ಹೇಳ್ತೀನಿ, ಲಾಸ್ಟ್ ಡೇ ಬಿಟ್ರೆ 5 ಡೇ ನಾವು ಟೋಟಲ್ ಇಟ್ಟಿದ್ದು 6 ಡೇ ಸ್ಟಾಲ್. ಅದರೊಳಗಡೆ 5 ಡೇಸ್ ನಾನು ಕಂಟಿನ್ಯೂ ನಿಂತಿದ್ದೀನಿ. ಲಾಸ್ಟ್ 1 ಡೇ ಜಾಸ್ತಿ ಕೂತೀನಿ. ಅದನ್ನು ಸುಮ್ಮನೆ ಜಾಸ್ತಿ ಟೆನ್ಷನ್ ಆಗ್ತೈತಿ. ಬಟ್ ಸ್ಟಿಲ್ ಬೇರೆದವ್ರು ಯಾರೋ ಏನೋ ಮೆಹನತ್ ಮಾಡ್ಲಿಕ್ಕತ್ತಾರ, ಕಷ್ಟಪಡ್ಲಿಕ್ಕತ್ತಾರಂದ್ರೆ ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡಿರಿ. ದೂರಿಂದ ನಿಂತು ಉರ್ಕೋರಿ. ಅದನ್ನು 4 ಮಂದಿಗೆ ಹೇಳೋದೇನೈತಿ, 4 ಮಂದಿ ಬಂದು ನೋಡ್ತಾರೆ ನಮ್ಮ ಪ್ರಾಡಕ್ಟ್ ಹೆಂಗಿದಾವಂತ, ಅವರೇ ಅಪ್ರಿಷಿಯೇಟ್ ಮಾಡ್ತಾರೆ. ನನಗದ್ರ ಏನೂ ಡೌಟ್ ಇಲ್ಲ. ಬಟ್ ನಿಮ್ಮ ಕೈಲೇ ಆಗ್ಲಾರ್ದ ಬೇರೆ ಯಾರೋ ಮಾಡ್ಲಿಕ್ಕತ್ತಾರಂದ್ರೆ ಅವ್ರಿಗೆ ಯಾವತ್ತೂ ಕೆಳಗಡೆ ಬಿಡಿಸೋ ಕೆಲಸ ಮಾಡಬೇಡ್ರಿ. ನಮ್ದು ವಾವ್ ಸ್ಟಾರ್ಟ್ ಆಯ್ತು. ವಾವ್ ಸ್ಟಾರ್ಟ್ ಆದಮೇಲೆ ಓಕೆ, ಕಸ್ಟಮರ್ ಬರ್ಲಿಕ್ಕತ್ರ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬರಲಿಲ್ಲ. ಬಟ್ ನೋಡಿದ್ರೆಲ್ಲ 1 2 3 ಇದೇ ಸ್ಟಾಲ್ ನಂಬರ್ 3 ಹುಡ್ಕೊಂಡು ಹಿಂಗೆ ಬಂದಾರಲ್ಲ. ಯಾಕಂದ್ರೆ ನಾವು ವಿಡಿಯೋ ಹೇಳಿದೆ ಸ್ಟಾಲ್ ನಂಬರ್ 3 ನಮ್ದೈತಂತ. ಬಂದ್ರಿಲ್ಲ ಜನ. ಬರ್ಲಿದ್ರೆ ಹಾಂ ಇದೇ ಅಕ್ಕ, ಈಕಿನೇ ಅಕ್ಕ, ನೋಡಿ ವಿಡಿಯೋ ಮಾಡಿದ್ವಿ, ಇವ್ರದೇ ಇದು ಸ್ಟಾಲ್, ನಡ್ರಿ ಹೋಗೋಣ ಅಂತ. ಬಟ್ ಸೀರಿಯಸ್ಲಿ ಬಾಯ್ಸ್, ಐ ಆಮ್ ರಿಯಲಿ ಸಾರಿ. ಆಲ್ಮೋಸ್ಟ್ ಬಂದವರೆಲ್ಲ ಬಾಯ್ಸ್. ಅಕ್ಕ, ನಮ್ಮ ಏನೈತಿ ಬಾಯ್ಸಿಗೆ ಏನೂ ಇಲ್ಲ, ಏನೈತಿ ನೀನು ನಿಂದು ವಾವರ್ ಒಳಗಡೆ ನಾವು ಬಾಯ್ಸಿಗೆ ಏನಾದರೂ ಇರ್ಬೋದು ಇಲ್ಲ. ಅವ್ರಿಗೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ನಾನು ಆ್ಯಕ್ಚುಲಿ ವಿಡಿಯೋಗೆ ತೋರಿಸಿರ್ಲಿಲ್ಲ ನಂದು ಪ್ರಾಡಕ್ಟ್ಸ್ ಏನೈತೆ ಅಂತ. ಈಕೆ ಅಕ್ಕ ಏನಿಟ್ಟಾಳ ನೋಡೋಣ ಬರ್ರಿ. ಓಕೆ, ನಮ್ಮ ಬಾಯ್ಸ್ ಎಲ್ಲ ಭಾಳ ಡಿಸಪಾಯಿಂಟ್ ಆಗಿಬಿಟ್ರೆ. ಅವ್ರಿಗೇನೋ ಸಿಗಲಿಲ್ಲ, ಯಾಕಂದ್ರೆ ಬರೀ ವುಮೆನ್ಸ್ ಪ್ರಾಡಕ್ಟ್ಸ್ ಇತ್ತು ನಮ್ಮ ಕಡೆ. ಬಟ್ಟೆ ಜ್ಯುವೆಲ್ರೀಸ್ ಎಲ್ಲ ವುಮೆನ್ಸ್ ಇತ್ತು. ಹಾಗೆ ಸೊ ಎಲ್ಲರೂ ವಿಡಿಯೋ ನೋಡಿ ಬಂದ್ರಿ. ಎಲ್ಲ ಕಸ್ಟಮರ್ಸ್ ಆಲ್ಮೋಸ್ಟ್ 99.9999% ಎಲ್ಲರೂ ವಿಡಿಯೋ ನೋಡಿ ಬಂದವರು. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದು ನಾನು ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಕಡಿಮೆನೇ. ಒಬ್ರು ಅಂಕಲ್ ಬಂದರೆ ಲೈಕ್ 60+ ಇರ್ಬೋದು. ನಾವು ನಿಮ್ಮದು ವಿಡಿಯೋ ಫೇಸ್ಬುಕ್ ಒಳಗಡೆ ನೋಡಿ ಬಂದಿದ್ವಿ, ಏನೈತೆ ನಿಮ್ಮ ಕಡೆ ಅಂತ ಕೇಳಿದರೆ ತೊಗೊಂಡು ಹೋದ್ರೆ. ಈಗ ಅವ್ರು ಬಾರ್ಗಿನೂ ಮಾಡಲಿಲ್ಲ. ದೊಡ್ಡವ್ರು ಯಾರು ಇರ್ತಾರಲ್ಲ 30+ ಅವರೆಲ್ಲ ತಮ್ಮ ಹೆಂಡ್ತಿಗಳಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು, ಯಾವ್ದು ಬೇಕು ನಿನಗೆ ನೋಡು, ಇವ್ರ ಕಡೆನೇ ತೊಗೋಬೇಕು. ಕಿಡಿಪಾಯಿ ಜ್ಯುವೆಲ್ರಿ ನಮ್ಮದು ಸೆಕೆಂಡ್ ಡೇ ಬಂತ. ಸೆಕೆಂಡ್ ಡೇ ಜ್ಯುವೆಲ್ರಿ ಬಂದಾಗ ಬಾಯ್ಸ್ ಎಲ್ಲ ಬಂದೇ ಬಿಟ್ರು. ತಮ್ಮ ಫ್ರೆಂಡ್ಸಿಗೆ, ಗರ್ಲ್ಸಿಗೆ, ಅಕ್ಕಗಳಿಗೆ ಎಲ್ಲರಿಗೂ ಬ್ರಾಸ್ಲೆಟ್ಸ್, ನೆಕ್ ಪೀಸಸ್ ಎಲ್ಲ ತೊಗೊಂಡು ಹೋಗ್ಬಿಟ್ರು. ಲೈಕ್ 1 ಅವರ್ ಒಳಗಡೆ ನಮ್ಮ ಜ್ಯುವೆಲ್ರಿ ಖಾಲಿ ಆಗಿಬಿಡ್ತು. ನಾನು ಭಾಳ ಖುಷಿ ಆದೆ. ನಾನೆಲ್ಲ ಹಿಂಗೆಲ್ಲ ಬ್ರಾಸ್ಲೆಟ್ಸ್ ಹಾಕ್ಕೊಂಡು ಫಿಂಗರ್ ರಿಂಗ್ಸ್ ಹಾಕಿ ನಾನು ತೋರಿಸ್ಲಿಕ್ಕತ್ತಿದ್ದೆ. ಲೈಕ್ ಡೆಮೋ ಪೀಸ್ ಆಗಿಬಿಟ್ಟಿದೆ ಡಮ್ಮಿಯಾಗೆ. ನಾ ಹಿಂಗೆ ನೋಡ್ತೀನಿ, ಇದು ಬಾಕ್ಸ್ ಖಾಲಿನೇ. ನಾನು ನಮ್ಮ ತಂಗಿಗೆ ಮತ್ತು ನನ್ನ ಫ್ರೆಂಡಿಗೆ ಕೇಳಿದೆ, ಎಲ್ಲದಾವ ಬ್ರಾಸ್ಲೆಟ್ಸ್ ಅಂತ. ಅವ್ರು ಹೇಳಿದ್ರೆ ಖಾಲಿ. ಏನು ಮಾತಾಡ್ಲಿಕ್ಕತ್ತೀವಿ ನೀವು ಅಂತ. ಸೀರಿಯಸ್ಲಿ 1 ಅವರ್ ಒಳಗಡೆ ಎಲ್ಲ ಖಾಲಿ ಆಯ್ತು. ನಂಗೆ ಬೇಜಾರೇನಾಯ್ತಂದ್ರೆ ಬೇರೆ ಬಂದವ್ರಿಗೆ ಸಿಗಲಿಲ್ಲ ಅಂತ ಬೇಜಾರಾಯ್ತು. ಬಟ್ ಸ್ಟಿಲ್ ಇನ್ನೊಂದು ಏನು ಬೇಜಾರು ಖುಷಿ ಅಂತಂದ್ರೆ ಅವ್ರಿಗೆ ಸಿಗ್ತಿತ್ತು ಆ ಪ್ರಾಡಕ್ಟ್ ಆನ್ಲೈನ್ ಒಳಗಡೆ ಅಂತ. ಆ್ಯಂಡ್ ನೆಕ್ಸ್ಟ್ 3rd ಡೇ ಇನ್ನೊಂದೇನಂದ್ರೆ ನಮ್ದು SRS ಬಸ್ಸದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನೀವು ರೀಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಬಸ್ ಹಿಂಗೆ ಕೈ ಕೊಡ್ತಲ್ಲ, ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ರೆ, ನೀವು ಜಾತ್ರೆ ಇರೋ ಇಡ್ಲಿಕತ್ತೀರಂದ್ರೆ ನಿಮಗೆ ಗೊತ್ತಿರ್ತೈತಿ, ನೀವು ಮೊದಲೇ ಅಡ್ವಾನ್ಸ್ ನೀವು ಎಲ್ಲ ಇದನ್ನು ಪ್ರಿಪೇರ್ ಮಾಡ್ಕೋಬೇಕಂತ. ಅಣ್ಣ ಆ್ಯಕ್ಚುಲಿ ಸೀರಿಯಸ್ಸಿಗೆ ಹೇಳಬೇಕಂದ್ರೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಜಾತ್ರೆ ಒಳಗಡೆ ಇಡಬೇಕಂತ. 1 ವೀಕ್ ಒಳಗಡೆ ಪ್ಲ್ಯಾನ್ ಮಾಡಿದ್ದೆ. 1 ವೀಕ್ ಒಳಗಡೆ ಯಾವಳಿಗೆ ಎಲ್ಲೆಲ್ಲಿಂದ ಸಾಮಾನು ಬರ್ತೈತಿ ನೀವೇ ನನಗೆ ಹೇಳಿಬಿಟ್ರಿ. ಅದರೊಳಗಡೆ ನಂಬಿಕೆ ಇಟ್ಕೊಂಡು ನಾವು ತರಿಸಿದ್ವಿ. ಆ್ಯಕ್ಚುಲಿ ಒಂದು ಸ್ಟೋರ್ದವ್ರು ಅವ್ರೈತಲ್ಲ ಎಲ್ಲ ಸಾಮಾನು ಆ ಬಸ್ಸೊಳಗೆ ಇಟ್ಟು ಕಳಿಸ್ಲಿಕ್ಕತ್ತಿದ್ರು. ಸೊ ನಾವು SRSಗೆ ಇಟ್ಟಿರಲಿಲ್ಲ, ಸ್ಟೋರ್ನವ್ರು ಇಟ್ಟಿದ್ರು. ಲಾಸ್ಟ್ ಟೈಮ್ ಬಂದಿತ್ತು ಅವ್ರದ್ದು
ನಿನ್ನೆ ಇಟ್ಟಿದ್ದೆ, ಇವತ್ತೇ ಬಂದುಬಿಟ್ಟಿದ್ದೆ. ಬಟ್ ಈ ಸಲ 1 ವಾರ ಮೇಲೆ ಆಯ್ತು. ನಾನು ನನ್ನ ಪಾರ್ಟ್ನರ್ ಇಬ್ಬರು ಕೂತ ಇನ್ನೇನು ಜಾತ್ರೆ ಮುಗಿದ್ಮೇಲೆ ಬರ್ತಿದ್ದೇನಂತ ಇಷ್ಟು ಸಿಟ್ಟು ಬರ್ತಿದ್ದಲ್ಲ. ಎವ್ರಿ ಡೇ ಮಾರ್ನಿಂಗ್ ಕಾಲ್ ಮಾಡೋದು, ಸರ್ ಬರ್ಲಿಕ್ಕತ್ತೀರಿ ಸ್ಟಾಲ್ನಾಗೂ ನಿಂತು, ಸರ್ ಬರ್ಲಿಕ್ಕತ್ತಿ ಒಂದು 3-4 ದಿನ ಅವ್ರಿಗೆ ತಲೆ ಔಟ್ ಮಾಡಿಸಿ ಇಟ್ಬಿಟ್ಟು ನಾನು. ಅವನಿಗಲ್ದೆ ಅಂಗಡಿದವ್ರಿಗೆ ಹಚ್ಚಿ ಬೈದ್ಬಿಟ್ಟು ನಾನು. ಆಲ್ರೆಡಿ ನಿಮ್ಗೆ ನಂಬಿಕೆ ಇಟ್ಕೊಂಡು ನಾವು ಐತಲ್ಲ ಕಳ್ಸಿರ್ತೀವಿ, ತರಿಸಿರ್ತೀವಿ, ಹಿಂಗೆ ಅಂದರೆ ಹ್ಯಾಂಗೆ ಬರ್ರಿ ನಮ್ಮ ಅಂಗಡಿ ನೋಡ್ರಿ, ನಮ್ಮ ಅಂಗಡಿ ಖಾಲಿನೇ ಐತಿ, ನಮ್ಮ ಕಡೆ ಏನೂ ಇಲ್ಲ ಎಲ್ಲ ಹೇಳ್ಬಿಟ್ಟಿನಿ. ಬಿಜಾಪುರ SRS ಪಾರ್ಸೆಲ್ ಕೊಡೋರು ಕೂತ ಅವ್ರು ಹೇಳಿಬಿಟ್ರು, ಮೇಡಮ್ ನಾಳೆ ತರಿಸಿ ಕೊಟ್ಬಿಡ್ತೀನಿ ರೀ, ನೀವೇನು ಟೆನ್ಷನ್ ತೊಗೋಬೇಡ್ರಿ. ಎಲ್ಲಿ ತರಿಸ್ಲಿ, ನಿಮ್ಮ ಅಂಗಡಿಗೆ ತರಿಸ್ಲಿ, ಆಯ್ತು ಅಂತಂದ್ರೆ, ಆಯ್ತು ರೀ ಅಲ್ಲೇ ತರಿಸ್ರಿ ಅಂತಂದು. ಹಂಗಿದ್ರೆ ಚಾರ್ಜಸ್ ಆಗ್ತೈತ್ರಿ ಅಂದ. ನೀವು ಫಸ್ಟ್ ತರಿಸ್ರಿ ಅಂತ ನಾನು ಹೀಗೆ ಮಾಡಿ ಒಂದು 3 ದಿನ ಮುಂದೆ ಹೋಯ್ತು. ಬಟ್ ಫೈನಲಿ ನಮ್ಮ ಪಾರ್ಸೆಲ್ ಬಂತು ಮಿಡ್ ಆಫ್ ಜಾತ್ರೆ ಬಂತು. ನಿಮ್ಗೆ ಹೇಳ್ತೀನಿ ನಾನು, ಅದಕ್ಕಿಂತ ಮುಂಚೆ ನಮ್ಮ ಕಡೆ ಸ್ಯಾರೀಸ್ ಇತ್ತು. ಲೈಕ್ ಇದನ್ನು ಹೇಳಬಾರ್ದು ಬಟ್ ಹೇಳಿಕತ್ತೀನಿ. ಲೈಕ್ ದೊಡ್ಡ ಬಾರ್ಡ್ರ್ ಇದ್ದಿದ್ದು ನಮ್ದು ಟೋಟಲ್ ಒಂದು 4 ಸ್ಯಾರೀಸ್, ಒಂದು ಸಿಂಗಲ್ ಬಾರ್ಡ್ರ್ ಇದ್ದು ಒಂದು ಸ್ಯಾರಿ ನಮ್ದು ಕಳುವಾಯ್ತು. ಕಳುವಾದ್ಮೇಲೆ ಜಾತ್ರೆ ಒಳಗಡೆ ಸಹಜ ಕಳುವಾಗೋದು. ಬಟ್ ನಂಗೆ ಫಸ್ಟ್ ಒಂದು ಸಾರಿ ಕಳುವಾದಾಗ ನಂಗೆ ಬೇಜಾರಾಗಲಿಲ್ಲ. ಬಟ್ ಕಂಟಿನ್ಯೂ ಒಂದ ಗಜ್ಜಿಗೆ 4 ಸಾರಿ ಕೂತು ಅಳಾಕತ್ಬಿಟ್ಟಿನಿ ಸ್ಟಾಲ್ ಒಳಗಡೆ. ಅಂದರೆ ಅಳು ಯಾಕೆ ಬಂತಂತಂದ್ರೆ, ನಾವು ಇಷ್ಟು ದೊಡ್ಡ ಲೆವೆಲ್ ಒಳಗಡೆ ಇಲ್ಲ, ನಾವು ರಿಚ್ ಪರ್ಸನ್ ಅವ್ರ ಮಕ್ಕಳಲ್ಲ, ನಾವು ಯಾರೋ ಬಿಸ್ನೆಸ್ ಬಿಸ್ನೆಸ್ ಮೆನ್ನದ ಮಕ್ಕಳಲ್ಲ, ನಾವೆಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್. ನಾವು ನೋಡೋಕೆ ಹಿಂಗಿರ್ಬೋದು, ಅದು ನಾವು ಹಿಂಗೆ ಇಲ್ಲಿಲ್ಲ. ನಾವು ಮಿಡಲ್ ಕ್ಲಾಸ್ ಪರ್ಸನ್ ಇದ್ದವ್ರಿಗೆ ಜಾಸ್ತಿ ಕಷ್ಟ ಇರೋದು. ಅಂಥ ಕಷ್ಟದ ಪರಿಸ್ಥಿತಿ ಒಳಗಡೆ ನಾವು ಒಂದು ಹೆಣ್ಮಕ್ಳಾಗಿ ಒಂದು 3 ಜನ ಕೂಡಿ ಒಂದು ಸ್ಟಾಲ್ ಇಡೋದಂದ್ರೆ ಅದು ಸಣ್ಣ ವಿಷಯ ಇಲ್ಲ. ಯಾಕಂತಂದ್ರೆ ಅದರದ್ದು ಕಸ ನೀರು ಎಲ್ಲ ಹೊಡಿಬೇಕು. ಆಜು ಬಾಜು ಎಲ್ಲ ನಮ್ದು ಬರೀ ಫುಡ್ ಸ್ಟಾಲ್ಸ್ ಇತ್ತು. ಅವ್ರು ಎವ್ರಿ ಡೇ ಬಂದು ನಮ್ದು ಸ್ಟಾಲ್ ಒಳಗಡೆ ನೀರು ಚೆಲ್ಬಿಡ್ತಿದ್ರು, ಗಲೀಜು ನೀರು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆರ್ಡ್ರ್ ಎವ್ರಿ ಡೇ ನಾವು ಕಿತ್ಕೊಂಡು ಬಂದು ಮನೆಗೆ ಹೋಗಿರ್ತಿದ್ವಿ. ಮತ್ತು ಮನೆಯಿಂದ ಅಲ್ಲಿ ರಾತ್ರಿ 11:30 ಅಲ್ಲಿ ಬಿಟ್ಟಿವಂದ್ರೆ ಮತ್ತೆ ಇಲ್ಲಿ ಬರ್ತಿದ್ವಿ, ಊಟ ಮಾಡಿ ಮಲ್ಕೊಳ್ಳೋದು. ಮತ್ತು ಬೆಳಗ್ಗೆ ಎದ್ದಿವೇನ ಸ್ಟಾಲಿಗೆ ಹೋಗೋದು. ಪೂರಾ ವಾರ್ಡ್ರೋಬೇ ಮನೆಗೆ ತಂದ್ರೆ ಇಡೋದು, ಎವ್ರಿ ಡೇ ಪ್ಯಾಕಿಂಗ್ ಮತ್ತು ಅನ್ಬಾಕ್ಸಿಂಗ್ ಎವ್ರಿ ಡೇ ಹೆಂಗೆ ಆಗ್ತೈತಿ. ಅಲ್ಲಿ ಜಾತ್ರೆ ಹೋಗಿರೋರು ಎಲ್ಲರೂ ಅಲ್ಲೇ ಮಲ್ಕೊತಿದ್ರು. ನಮಗೆ ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾವೆಲ್ಲ ತೊಗೊಂಡು ಹೋಗೋದು, ಫುಲ್ ಡೇ ನಿಂತ್ಕೋಬೇಕ್ರಿ. ಫುಲ್ ಡೇ ನಿಂತ್ಕೊಂಡು ಊಟ ಮಾಡಿಲ್ಲ ನಾವು. ನೀವು ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಟೋಟಲ್ ನಾವು 6 ಡೇ ಹಾಕಿ ಸ್ಟಾಲ್ ಒಳಗಡೆ 4 ದಿನ ನಾನೈತಲ್ಲ ಊಟ ಮಾಡಿಲ್ಲ. ಲೈಕ್ ನಾವು 3 ಜನ ಗರ್ಲ್ಸ್ ಊಟನೇ ಮಾಡಿಲ್ಲ. ನೀರು ಕುಡಿಯೋಕ್ಕೂ ಪುರ್ಸತಿ. ಅದ್ರೊಳಗಡೆ ನಮ್ಮ ಜಾತ್ರೆ ಕ್ಯಾಂಪಸ್ ಒಳಗಡೆ ಒಂದು ಶೌಚಾಲಯ ಅನ್ನೋದು ಇಲ್ಲ. ನಾವು ಈವನ್ ವಾಶ್ರೂಮಿಗೂ ಹೋಗಿಲ್ಲ. ಇದೇನು ದೊಡ್ಡ ವಿಷಯ ಅಲ್ಲ ಅಂತ ನೀವು ಅನ್ಕೋತಿರ್ಬೇಕು, ಬಟ್ ನಮಗೆ ಇದೆಲ್ಲ ವಿಷಯ ಬೇಕೇ ಬರಬೇಕು. ಸೊ 4 ಡೇಸ್ ನಮ್ದು ಹಿಂಗೆ ಆಗಿತ್ತು. ಊಟ ಇಲ್ಲ, ನೀರಿಲ್ಲ, ವಾಶ್ರೂಮ್ ಇಲ್ಲ. ಇಂಥದ್ರೊಳಗಡೆ ನಾವು ಬಿಸ್ನೆಸ್ ಮಾಡಬೇಕಂತ ನಮ್ಮದು ಓನ್ ದುಡ್ಡು ಹಾಕಿಲ್ಲ. ನಾವು ಬೇರೆದವ್ರ ಕಡೆ ತೊಗೊಂಡಿವಿ, ಆ ಅಮೌಂಟ್ ತೊಗೊಂಡು ನಾವು ಹಾಕ್ಸಿವಿ. ಅದ್ರೊಳಗಡೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಕಡಿಮೆ ಪ್ರೈಸಿಗೆ ಕೊಡ್ಬೇಕಂತಂದ್ರೆ ಇಲ್ಲಿಗೆ ಬರ್ತೈತಿ. ನಾವು ನಮ್ದು ಮಾರ್ಜಿನ್ ಇಟ್ಟು ನಾವು ಕೊಡ್ಲಿಕ್ಕತ್ತಿಲ್ಲ. ಅಲ್ಲಿ ಬಂದವ್ರಿಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಇದೇನಾ ಮೀಶೋ ರೋಗ ಸಿಗ್ತೈತಿ, ಇದೇನಾ ಮಾರ್ಕೆಟ್ ರೋಗ ಸಿಗ್ತೈತಿ, ಇದೇನು 200 ರೂಪಾಯಿಗೆ ಸಿಗ್ತೈತಿ, ನೀವು ಹಿಂಗೆ ಕೊಡ್ಲಿಕ್ಕತ್ತೀರಿ. ಕ್ವಾಲಿಟಿ ನೋಡಿದವ್ರೆ ಏನೂ ಒಂದು ಮಾತಾಡಿಲ್ಲ. ಬಟ್ ಗೊತ್ತಾಗ್ಲಾರ್ದವ್ರಿಗೆ ನಾನು ಅವ್ರಿಗೆ ಏನು ಹೇಳೋಕ್ಕಾಗೋದಿಲ್ಲ. ನನಗೆ ಅವು ಕಳುವಾಗ್ಬಿಟ್ಟದ, ಭಾಳ ಮಾನಸಿಕ ಆಗಿಬಿಟ್ಟೆ. ನಂಗೆ ಅಳು ಕಂಟ್ರೋಲ್ ಆಗಲಿಲ್ಲ, ಹತ್ಬಿಟ್ಟೆ. ಒಂದು ಹಾಫ್ ಆನ್ ಅವರ್ ನಾನು ಫುಲ್ ಡಲ್ ಆಗಿಬಿಟ್ಟಿದೆ. ಅದಾದಮೇಲೆ ನಡು ಸೆಲ್ಫಿ ಅಂತ ಬಂದರು. ಸೊ ಅವ್ರಿಗೆ ಪಾಪ ಅವ್ರು ದೂರಿಂದ ಬಂದಾರ, ಅವ್ರಿಗೆ ನಾನು ಹೆಂಗೆ ಡಿಸಪಾಯಿಂಟ್ ಮಾಡ್ಲಿಕ್ಕೆ ಆಗ್ತಿತ್ತು ಅಂತ ಹೇಳಿ ನಾಲ್ಕು ಒಂದು ಸೆಲ್ಫಿ ಕೊಡ್ತಿದ್ದೆ. ಇದೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೂ ಮತ್ತೆ ನೆಕ್ಸ್ಟ್ ಡೇ ಒಂದು ಬ್ರಾಸ್ಲೆಟ್ ಮತ್ತು ಒಂದು ಕುರ್ತಾ ಕಳುವಾಯ್ತು. ಹೀಗೆ ನಡು ಏನೇನೋ ಆಗ್ಬಿಟ್ಟವು. ಇನ್ನು ಈ ಕಡೆ ನಾವು ಹೇರ್ ಎಕ್ಸಸರೀಸ್ ಆ್ಯಂಡ್ ಆಲ್ ಇಟ್ಟಿದ್ವಿ. ಅಲ್ಲಂತರೂ ಹೇಳಲೇಬೇಡ್ರಿ ನೀವು. ಆಂಟಿಗಳೇ ಅಥವಾ ಅಜ್ಜಿಗಳೇ, ಈವನ್ ನಮ್ಮ ವುಮೆನ್ಸ್ ಯಾರೇ ನೀವು ಅದಿರಿ ಕಳು ಮಾಡ್ದವ್ರೆ, ನಿಮ್ಗೆ ಹೇಳೋಕೆ ಒಂದೇ ಹೇಳ್ತೀನಿ ನಾನು, ಕಳು ಮಾಡಿರಿ, ಲಿಮಿಟ್ರೊಳಗೆ ಮಾಡಿರಿ. ಒಬ್ರ ಕಡೆಯಿಂದ ಇಷ್ಟೊಂದು ಕಳು ಮಾಡೋದು ಸರಿಯಲ್ಲ. ಯಾಕಂದ್ರೆ ನಾವು ಅದ್ರ ಹಿಂದೆ ಎಷ್ಟೊಂದು ಎಫರ್ಟ್ ಪಟ್ಟಿರ್ತೀವಿ. ಒಂದು ರಾತ್ರಿ ಬೆಸ್ಟ್ ಕಲೆಕ್ಷನ್ಸ್ ತರೋದಂದ್ರೆ ಜಸ್ಟ್ ನೋಡಿ ತರೋದಿರಲ್ಲ, ಅದು ಹಿಂದೆ ಎಷ್ಟು ಎಫರ್ಟ್ ಇರ್ತೈತೆ ಅನ್ನೋದು ನಮಗೆ ಗೊತ್ತಿರ್ತೈತಿ. ಅದಾದಮೇಲೆ ಓಕೆ ಅಂತ ಅಲರ್ಟ್ ಇದ್ವಿ, ಫೈನ್. ಬಟ್ ಸ್ಟಿಲ್ ಪೀಪಲ್ ರೆಸ್ಪಾನ್ಸ್ ಬೆಸ್ಟ್ ಇತ್ತು. ಒಬ್ರಂದ್ರೆ ಹಿಂಗೆ ವುಮೆನ್ ಬಂದಿದ್ರಲ್ಲ, ಅವ್ರ ಕಡೆ ಸೇಮ್ ಕಲರ್ ಸ್ಯಾರಿ ಇತ್ತು. ಬಟ್ ಸ್ಟಿಲ್ ಅವ್ರು ನನ್ನ ಕಡೆ ಸ್ಯಾರಿ ತೊಗೊಂಡ್ರೆ ಹೋಗ್ಬೇಕಾದ್ರೆ ಹೇಳಿದ್ರು, ಅಕ್ಷತಾ ನಿನ್ನ ಸಂಬಂಧ ತೊಗೊಂಡಿನಿ, ನನ್ನ ಕಡೆ ಇಂಥ ಸ್ಯಾರಿ ಆಲ್ರೆಡಿ ಐತೆ ಅಂತ. ಅಂದರೆ ಏನು
ಐ ಆಮ್ ಸ್ಪೀಚ್ಲೆಸ್. ಹೀಗೆ ಭಾಳ ಜನ ಒಟ್ಟು ನಮ್ಮ ಸ್ಟಾಲ್ ಒಳಗಡೆಯಿಂದ ಏನಾದ್ರು ತೊಗೊಳ್ಳೇಬೇಕಂತ ಹೇಳಿ ಚಿಕ್ಕ ಪುಟ್ಟ ಥಿಂಗ್ಸ್ ತೊಗೊಂಡು ಹೋಗ್ಯಾರ. ಬಾಯ್ಸ್ ಎಲ್ಲ ತಮ್ಮ ಹುಡುಗಿಯರಿಗೆ ತೊಗೊಂಡು ಹೋದ್ರು. ಇವನಿಗೆ ಸ್ವಲ್ಪ ಫ್ಯಾಮಿಲಿ ಕರ್ಕೊಂಬಂದಿದ್ರು. ಫುಲ್ ಫ್ಯಾಮಿಲಿ ಕರ್ಕೊಂಬಂದು ನಮ್ಮದು ಸ್ಟೋರಿ ವಿಸಿಟ್ ಮಾಡಿ ಶಾಪಿಂಗ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ಇವತ್ತು ನಮ್ಮ ಪಪ್ಪ ಇದ್ರೆ ಫುಲ್ ಖುಷಿ ಪಡ್ತಿದ್ರು. ಏನೋ ಯಾಕಂದ್ರೆ ನಾವು ಫ್ಯಾಮಿಲಿಯಾಗಿ ಹಿಂಗೆ ಹೋಗ್ತಿದ್ವಿ. ಸೊ ಸೊ ಫ್ಯಾಮಿಲಿಗೆ ಕರ್ಕೊಂಬರೋದು ಅದು ನಮ್ಮ ಸ್ಟಾಲಿಗೆ ಅಂದ್ರೆ ನಂಗೆ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈವನ್ ಸಣ್ಣ ಹುಡುಗಿಯರೆಲ್ಲರೂ ಲೈಕ್ 3rd ಸ್ಟ್ಯಾಂಡರ್ಡ್ ಇಟ್ಕೊಂಡು ಅಪ್ ಟು ಕಾಲೇಜ್ ಎಲ್ಲರೂ ತಮ್ಮ ಮಮ್ಮಿಗೆ ಎಳ್ಕೊಂಬಂದಾರ. ಅಕ್ಕನ ಅಂಗಡಿಗೆ ಹೋಗೋಣ ಅಂತ. ಖುಷಿ ಆಯ್ತು, ನಂಗೆ ಭಾಳ ಖುಷಿ ಆಯ್ತು. ಲೈಕ್ ಫುಲ್ ನಾವು ಇನ್ ಕೇಸ್ ನಮ್ಮ ಜಾತ್ರೆ ಒಳಗಡೆ, ಬಿಜಾಪುರ ಸಿದ್ದೇಶ್ವರ ಜಾತ್ರೆ ಒಳಗಡೆ ನಮ್ಮ ಗೇಮ್ ಏರಿಯಾ ಏನೈತಲ್ಲ, ಅಲ್ಲಿಂದ ಫುಲ್ ಪಾಸಾಗಿ ಗುಡಿ ಹತ್ರ ಬಂದು ನಮ್ಮ ಸ್ಟಾಲಿಗೆ ಬರೋದು ದೊಡ್ಡ ಸಾಹಸದ ಕೆಲಸ. ಎಲ್ಲ ಜನ ಇಷ್ಟು ಕ್ರಾಸ್ ಮಾಡಿಬಿಟ್ಟು ನಮ್ಮ ಸ್ಟಾಲಿಗೆ ಬಂದ್ರಲ್ಲ, ನನ್ನ ಕಡೆ ಶಬ್ದ ಇಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳಿಕ್ಕೆ. ರಿಯಲಿ ಅಪ್ರಿಸಿಯೇಷನ್ ಮಾಡ್ಬೇಕು. ನಿಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಂಗೆ ಸಾಕಾಗಲ್ಲ. ಕೆಲವೊಬ್ರು ಬಾಯ್ ಫ್ರೆಂಡ್ಸ್ ತಮ್ಮ ಹುಡುಗಿಯರಿಗೆ ತೊಗೋಬೇಕಂತ, ಅಕ್ಕ ಪ್ಲೀಸ್ ಸಜೆಸ್ಟ್ ಮಾಡು, ತಮ್ಮ ಹುಡುಗಿ ಫೋಟೋ ತೋರಿಸೋದ ನೋಡಿ ಈಗ ಸೆಟ್ ಆಗ್ತದಲ್ಲ, ತೊಗೊಂಡು ಹೋಗಿದ್ರು ಅವರು. ಎಷ್ಟು ಜನ ತೊಗೊಂಡು ಹೋದ್ರು. ಅದೊಂದು ಖುಷಿ. ಲೈಕ್ ಅವ್ರು ನಾನು ರಿಯಲಿ ಅವ್ರ ಅಕ್ಕನೇ. ಸೊ ನಾನು ಸಜೆಸ್ಟ್ ಮಾಡ್ಲಿಕ್ಕತ್ತೀನಿ ಅವ್ರಿಗೆ. ಅವ್ರು ನಂಬಿದ್ರು ನನ್ನ ಚಾಯ್ಸ್ ಮೇಲೆ. ಸೊ ಎಸ್, ಭಾಳ ಮಸ್ತ್ ಅಣ್ಣ ತಮ್ಮಂದು ಆಧಾರ ಅಂತ ಅನ್ಕೊಂಡು ಚಿರಿ ನನ್ನ ಗಂಟ್ಲ ಹೋಗಿಬಿಟ್ಟೈತಿ. ಈಗ ಆಲ್ರೆಡಿ ಇವತ್ತು ಫ್ರೈಡೇ ಅಂದ್ರೆ ಜಾತ್ರೆ ಮುಗಿದು 1 ವಾರ ಆದ್ರೂ ನನ್ನ ಧ್ವನಿ ಇನ್ನೂ ಬಂದಿಲ್ಲ. ಇದಕ್ಕಿಂತ ವರ್ಸ್ಟ್ ಆಗಿ ಬಿಟ್ಟಿತ್ತು. ಬಟ್ ಸ್ಟಿಲ್ ಓಕೆ, ಅದೊಂದು ಎಕ್ಸ್ಪೀರಿಯನ್ಸ್. ಲೈಕ್ ನಮ್ಮ ಸ್ಟಾಲ್ ಒಂಥರ ಡಿಫ್ರೆಂಟ್ ಇತ್ತು. ಹೊರಗಡೆಯಿಂದ ನೋಡೋಕೆ ಫುಲ್ ರಶ್, ಒಳಗಡೆನೂ ರಶ್. ನಂಗೆ ಗೊತ್ತು ಆಜು ಬಾಜು ಸ್ಟಾಲ್ ನೋಡಿ ಭಾಳ ಜಲಸಿ ಪಟ್ಕೊಂಡಾರಂತ. ಏನು ಮಾಡೋಣ, ನಮ್ಮ ಹುಡುಗರು ಬರೋದು ಸೆಲ್ಫಿ ಹೊಡ್ಕೊಳ್ಳೋದು. ಅದ್ರ ಕ್ರಿಯೇಟರ್ಸ್, ಸ್ಮಾಲ್ ಕ್ರಿಯೇಟರ್ಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ರೀಲ್ಸ್ ಮಾಡ್ಕೊಂಡು ತಮ್ಮ ರೀಲ್ಸ್ ಒಳಗಡೆ ಅಪ್ಡೇಟ್ ಮಾಡ್ಕೊಂಡ್ರಿ. ಲೈಕ್ ಅಕ್ಕ ನಮಗೆ ಕರೆದಿದ್ಲು, ನಾವು ಬಂದ್ವಿ. ಲೈಕ್ ನಾನು ವಿಡಿಯೋ ಒಳಗೆ ಹೇಳಿದ್ದೆ ಬರ್ರಿ ವಿಸಿಟ್ ಮಾಡಿರಿ ಅಂತ. ಅದು ಒಂದು ವಿಡಿಯೋನ ತಲೆಯೊಳಗೆ ಇಟ್ಕೊಂಡು ಎಲ್ಲರೂ ಬಂದು ವಿಸಿಟ್ ಮಾಡ್ಲಿಕ್ಕತ್ತಿದ್ರು. ಒಂಥರ ಡಿಫ್ರೆಂಟ್. ಏನಂದ್ರೆ ಒಬ್ರು ಕ್ರಿಯೇಟ್ರ್ ಇನ್ನೊಬ್ರು ಕ್ರಿಯೇಟ್ರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತಾರಂದ್ರೆ ಅದು ರಿಯಲಿ ಅವ್ರ ಮೈಂಡ್ ಎಷ್ಟು ಚಲೋ ಐತಂತ ಅರ್ಥ ಅದ್ರ ಬಗ್ಗೆ. ಕೆಲವೊಬ್ರು ವಿಸಿಟ್ ಮಾಡಿದ್ರು, ನಾನು ಎಲ್ಲರಿಗೂ ಒಬ್ಸರ್ವ್ ಮಾಡೀನಿ ಯಾರ್ಯಾರು ಬಂದಿದ್ರಿ ಯಾರ್ಯಾರಿಲ್ಲ ಅಂತ. ಕೆಲವೊಬ್ರು ಬಂದಿದ್ರಿ, ನಾವೇನೇನು ಇಟ್ಟಿವಿ ಎಲ್ಲ ಹಿಂಗೆಲ್ಲ ಕಣ್ಣು ಹಾಯಿಸಿ ಹೋಗ್ಬಿಟ್ರಿ. ಕೆಲವೊಬ್ರು ನಾವು ಏನು ಮಾಡ್ತಿದ್ದೀವಿ, ಅವ್ರು ಇನ್ ಫ್ಯೂಚರ್ ಏನು ಮಾಡ್ಬೋದು ಅಂತ ಥಿಂಕ್ ಮಾಡ್ಲಿಕ್ಕೆ ಬಂದಿದ್ರಿ. ನನ್ನ ಕಣ್ಣು ಎಲ್ಲ ಕಡೆ ಐತಿ. ಆ್ಯಂಡ್ ಹೀಗೆ ಎಲ್ಲ ಪೊಲೀಸರಿಗೂ ನಮ್ಮದು ಸ್ಟಾಲ್ ಬಗ್ಗೆ ಗೊತ್ತಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಹಿಂಗೂ ಆಗ್ತಿದಂತ. ಇದ್ರೊಳಗಡೆ ನಾನು ಎಷ್ಟೊಂದು ಹೇಳೀನಿ, ಎಷ್ಟೊಂದು ಬಿಟ್ಟಿನಿ ನನಗೆ ಗೊತ್ತಿಲ್ಲ. ಬಟ್ ಇನ್ನೊಂದು ಹೇಳ್ತೀನಿ, ನಂಗೆ ಇದ್ರೊಳಗಡೆ ಬೇಜಾರಾಗಿದ್ದೇನಂತಂದ್ರೆ, ಇನ್ನೊಂದು ನಂಗೆ ಸ್ಪೆಷಲಿ ಮೀಟ್ ಆಗ್ಬೇಕಂತಂದ್ರೆ ಎಲ್ಲರೂ ಸೋಲಾಪುರದಿಂದ, ಬ್ಯಾಂಗ್ಳೂರ್ದಿಂದ, ಹುಬ್ಬಳ್ಳಿದಿಂದ, ಹೊರ್ತಿ ಇಲ್ಲೇ, ಆಮೇಲೆ ಸಿಂದಗಿ, ಹೀಗೆ ಅಕ್ಕಪಕ್ಕ ಊರು ಎಷ್ಟಿದಾವೆ ಎಲ್ಲ ಕಡೆಯಿಂದ ನನಗೆ ಮೀಟ್ ಆಗ್ಬೇಕಂತ ನೀವು ಬಂದಿದ್ರಿ. ನಂಗೆ ಭಾಳ ಖುಷಿ ಆಯ್ತು, ನಂಗೆ ಸರ್ಪ್ರೈಸ್ ಆಯಿತು. ಸೀರಿಯಸ್ಲಿ ನಾನು ಹಿಂಗದೀನಿ, ಜನ ಇಷ್ಟಪಡ್ತಾರೆ ನನಗಂತ. ಒಬ್ರಂದ್ರೆ ತಮ್ಮ ಹಸ್ಬೆಂಡಿಗೆ, ಅವ್ರ ಪಾಪ ನೀವು ನೋಡ್ಲಿಕ್ಕೆ ತಿರ್ಬೇಕು, ನಂಗೆ ಗೊತ್ತಿದ್ದು ಅವ್ರು ಆರ್ಮಿರೊಳಗೆ ಇರ್ತಾರೆ. ಅವ್ರ ವೈಫ್ ನಂದು ಎಲ್ಲ ವಿಡಿಯೋಸ್ ನೋಡ್ತಾರಂತ. ಅವರು ನಾನು ಲಾಸ್ಟ್ ಡೇ ಸ್ಟಾಲ್ ಹಾಕೀನಿ, ಲಾಸ್ಟ್ ಡೇ ಐತಂತ ಅಂದಿದ್ದಾಗ ಬಂದು ಪಟ್ಟನ ಅವ್ರ ಹಸ್ಬೆಂಡಿಗೆ ಹೇಳ್ಕೊಂಬಂದು ಮಾತಾಡ್ಸ್ಲಿಕ್ಕತ್ತಿದ್ರು. ಶಿ ಈಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಸಪೋರ್ಟಿವ್ ವುಮೆನ್. ಈ ಥರ ಭಾಳ ಸೀನ್ಸ್ ಆಗ್ಯಾವ. ಒಬ್ರು ಅಂಕಲ್ ಅಂತೂ ತಮ್ಮ ಮಗಳಿಗೆ ಸೀರೆ ತೊಗೋಬೇಕಂತ ಬಂದಿದ್ರು. ಆ ಥರ ನಮ್ಮ ಸೊಸೈಟಿ ಒಳಗಡೆ ಎಷ್ಟು ಸಪೋರ್ಟಿವ್ ಅದಾರ ಅಂತ ನನಗೆ ಸೀರಿಯಸ್ಲಿ ಗೊತ್ತಾಯ್ತು. ಬಿಜಾಪುರ ಬೆಳೀಲಿಕತ್ತಿಲ್ಲ ಅಂತಂತೀವಿ. ನಮ್ದು ಬೆಳೀತಿಲ್ಲ ಅಂತಲ್ಲ, ಬೆಳೆಯತೈತಿ. ಬಟ್ ಪೀಪಲ್ ಮೈಂಡ್ ಸೆಟ್ ಒಂದು ಸ್ವಲ್ಪ ಬೆಳೆದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗೆ ಎಲ್ಲರ ಮೈಂಡ್ ಸೆಟ್ ಹೇಳಕ್ಕೆ ಬರಲ್ಲ. ಇಲ್ಲಿನವ್ರು ಹೆಂಗೆ ಅದಾರ ಅಂದರೆ ಸಪೋರ್ಟಿವ್ ಅದಾರ ಅಂತ ನನಗೆ ಗೊತ್ತಾಯ್ತು. ಸಣ್ಣವ್ರು ಹಿಡ್ಕೊಂಡು ದೊಡ್ಡವರು. ಒಬ್ಬನ ಹೊರ್ತಿದಿಂದ ಬಂದಿದ್ದ ನನಗೆ ಮೀಟ್ ಆಗಬೇಕಂತ. ನಂಗೆ ಈಗೂ ಬೇಜಾರಾಗ್ಲಿಕ್ಕತ್ತೈತಿ. ಅವ್ನು ನನಗೆ ತುಳಸಿ ಮಾಲ ತೊಗೊಂಬಂದಿದ್ದ. ನಾನು ನಿಮಗೆ ಅಂತಂದೀನಿ ಅಂತ. ನಾನು ಜಾಸ್ತಿ ಇದು ಮಾಡೋದಿಲ್ಲ. ಸೊ ನಂಗೆ ಅದು ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ. ಮತ್ತು ಅದಕ್ಕೆ ಅಪಮಾನ ಆಗಬಾರ್ದಂತ ಅವ್ನಿಗೆ ವಾಪಸ್ ನಾನು ತಗೊಳ್ಳಿಲ್ಲ. ನಂಗೆ ಈಗೂ ಬೇಜಾರಾಗ್ಲಿಕ್ಕತ್ತೈತಿ, ನಾ ಯಾಕೆ ತಗೊಳ್ಳಿಲ್ಲ ಅಂತ.
ನೀವು ಈ ವಿಡಿಯೋ ನೋಡತ್ತಿದ್ರೆ ಪ್ಲೀಸ್ ನಂಗೆ ಅದು ವಾಪಸ್ ಕೊಟ್ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಬೈದ್ಲು, ಯಾಕಂದ್ರೆ ನೀನು ಹಿಂಗೆ ನಡ್ಕೊಂಡು ಬಂದೈತಿ ತುಳಸಿ ಮಾಲ ಅಂತಂದ್ರೆ ನೀನು ತೊಗೋಬೇಕಿತ್ತು, ಹಂಗೆ ಮಾಡಬಾರ್ದಿತ್ತು ಅಂತ. ಸೊ ಅದು ರೀಗ್ರೇಟ್ ಆಗ್ಲಿಕತ್ತೈತೆ ಒಳಗಡೆ. ಆಮೇಲೆ ಹಿಂಗೆ ಒಬ್ಬನ ಕೀಚೈನ್ ಮೇಲೆ ನನ್ನ ಹೆಸರು ಹಾಕಿಸ್ಕೊಟ್ರೆ, ಒಬ್ರು ಬ್ಯಾಂಗಲ್ಸ್ ಕೊಟ್ರು, ಒಬ್ಬಾಕಿ ಮಸ್ತ್ ಡುಮ್ ಡುಮ್ ಚಬ್ಬಿ ಹುಡುಗಿ ಇದ್ಲ, ಗೋಲ್ಗಪ್ಪ ತಂದು ಕೊಟ್ಲು, ಸಾರಿ ಗೋಲ್ಗಪ್ಪ ಅಲ್ಲ ಗೋಲಾ ತಂದು ಕೊಟ್ಲು. ಭಾಳ ಬ್ಯೂಟಿಫುಲ್ ಮೂಮೆಂಟ್ಸ್ ಇದಾವೆ. ಮೇ ಬಿ ನಿಮಗೆ ಕೇಳಿ ಕೇಳಿ ಬೇಜಾರಾಗ್ತಿರ್ಬೇಕು, ನನಗೆ ಹೇಳಿ ಬೇಜಾರಾಗಲ್ಲ, ಅಷ್ಟು ಖುಷಿ ಆಗ್ಲಿರ್ತೈತಿ. ಆ್ಯಂಡ್ ಇದ್ರೊಳಗಡೆ ಸ್ವಲ್ಪ ಹೆಂಗಂತಂದ್ರೆ ಭಾಳಷ್ಟು ಜನ ಎವ್ರಿ ಡೇ ಬಂದವರಿದ್ದಾರೆ, ಎವ್ರಿ ಡೇ ಬಂದಾರೆ ನಮ್ಮ ಸ್ಟಾಲಿಗೆ ರಿಪೀಟೆಡ್ಲಿ. ಈಗಿಂದೇನೋ ಹೊಸ ಕಲೆಕ್ಷನ್ ಬಂದೈತಿ, ಏನು ನೋಡ್ಬೇಕು, ಎವ್ರಿ ಡೇ ವಿಸಿಟ್ ಮಾಡಿದ್ರೆ ತಗೊಂಡು ಹೋಗ್ಯಾರ. ಕೆಲವೊಬ್ರು ದೂರ ದೂರಿಂದ ಬಂದು ನಮ್ಮ ಸ್ಟಾಲ್ ಒಳಗಡೆ ಭಾಳಷ್ಟು ಬೈ ಮಾಡ್ತಾರೆ. ಆ್ಯಂಡ್ ಎಸ್, ಜನರ ರಿವ್ಯೂಸ್ ಬೆಸ್ಟ್ ಇತ್ತು, ನಂಗೆ ಭಾಳ ಇಷ್ಟ ಆಯ್ತು. ಕ್ವಾಲಿಟಿ ಚಲೋ ಐತಿ ಅಂತಂದ್ರೆ ನೀವು ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತೀರಿ, ಹಿಂಗೆ ಬೆಳೀರಿ ಅಂತ. ಅಂದರೆ ಸ್ಪೆಷಲಿ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಮೆನ್ಸು ಬಂದಿದ್ರು ನಮ್ಮದು ಸ್ಟಾಲ್ಸಿಗೆ. ಐ ನೆವರ್ ಎಕ್ಸ್ಪೆಕ್ಟೆಡ್. ಭಾಳ ಜನ ಲೈಕ್ ಅವ್ರದ್ದು ದೊಡ್ಡ ದೊಡ್ಡ ಶೋರೂಮ್ಸ್ ಇದಾವೆ, ದೊಡ್ಡ ದೊಡ್ಡ ಬಿಸ್ನೆಸ್ ಐತಿ, ಅವರು ಬಂದು ನಮ್ಮ ಸ್ಟಾಲಿಗೆ ವಿಸಿಟ್ ಮಾಡಿದ್ರೆ ಖುಷಿ ಆಯ್ತು. ಶಾಕಾಗಿ ಬಂದರೆ ಸ್ಟಾಲಿಗೆ ಫೈಟಿಂಗ್ ಸ್ಪಿರಿಟ್ ಐತೆ ನಿಮ್ಮೊಳಗಡೆ ಅಂತಂದ್ರೆ ಖುಷಿ ಆಯ್ತು. ಇನ್ನೊಬ್ಬರೇ ಡ್ಯಾನ್ಸ್ ಮಾಸ್ಟರ್, ಲೈಕ್ ಮೇ ಬಿ ಅವ್ರು ಹೇಳಿದ ಪ್ರಕಾರ ಅವ್ರ ಸೆಲೆಬ್ರಿಟೀಸಿಗೆಲ್ಲ ಲೈಕ್ ಕನ್ನಡ ಇಂಡಸ್ಟ್ರಿ ಒಳಗಡೆ ಡ್ಯಾನ್ಸ್ ಕಲಿಸ್ಲಿಕ್ಕತ್ತಿದ್ರಂತ, ಲೈಕ್ ಕಲಿಸ್ತಾರಂತ. ಸೊ ಅವ್ರು ಸ್ಟೇಜ್ ಮೇಲೆ ನಿಂತು ನೋಡ್ಲಿಕ್ಕತ್ತಿದ್ರಂತ. ಯಾರು ಇವರು ಇಷ್ಟೊಂದು ಸ್ಟಾಲ್ ಭಾಳ ಅಂದರೆ ಸ್ಟೇಜ್ ಮೇಲೆ ಸಿದ್ದೇಶ್ವರ ಟೆಂಪಲ್ ಸ್ಟೇಜ್ ಏನೈತಲ್ಲ, ಅಲ್ಲಿ ಏನೇನು ಮನೋರಂಜನೆ ಕಾರ್ಯಕ್ರಮ ನಡೆಸ್ತಾರೆ ಅಲ್ಲಿ ನಿಂತು ಮಾಡಿದ್ರೆ ನಮ್ಮ ಸ್ಟಾಲ್ ಒಳಗಡೆ ಏನು ನಡೀತೈತಿ ಗದ್ದಲ ಆಗಿದ್ಲ ಎಲ್ಲ ಕಾಣಿಸ್ತೈತಿ. ಅವರು ನಿಂತು ಅಬ್ಸರ್ವ್ ಮಾಡ್ಯಾರ ಸ್ಟೇಜ್ ಮೇಲೆ, ಏನು ಇವ್ರ ಸ್ಟಾಲ್ ಇಷ್ಟು ಸೆಲ್ಫೀಸ್ ತೊಗೊಳ್ಲಿಕ್ಕತ್ತಾರಲ್ಲ, ಇಷ್ಟು ಮಂದಿ ಅದಾರಲ್ಲ, ಯಾರು ಸೆಲೆಬ್ರಿಟೀಸ್ ಬಂದಾರ, ಯಾರು ಹೀರೋಯಿನ್ ಬಂದಾರ, ಇಲ್ಲ ಮೋನಾಲಿಸಾ ಬಂದಾಳ ಅಂತ ತಲೆಯಾಗ ಬಂತಂತ ಅವ್ರಿಗೆ. ಆಮೇಲೆ ಅವರು ಸ್ಟೇಜ್ ಮೇಲೆ ಇಳಿದು ಬಂದ್ರಂತೆ ನಮ್ಮ ಸ್ಟಾಲಿಗೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ, ಯಾಕಂದ್ರೆ ಅಷ್ಟು ರಶ್ ಇತ್ತು. ಆಮೇಲೆ ನಂಗೆ ಬಂದು ಮಾತಾಡ್ಸಿದ್ರೆ, ಅದರಿಂದ ಅವ್ರು ಸ್ವಲ್ಪ ಎನ್ಕ್ವೈರಿ ಮಾಡಿದ್ರು, ಯಾರು ಇವರು, ಏನು ಯಾರು ಸೆಲೆಬ್ರಿಟಿ ಅದಾರ ಹೆಂಗೆ ಅಂತ. ಸೊ ನಮ್ಮ ಬಾಯ್ಸ್ ಯಾರ್ಯಾರು ಬಂದಿರಿ ಎಲ್ಲ ಹೇಳಿದ್ರಂತ, ಹೌದು ಇವ್ರು ನಮ್ಮ ಬಿಜಾಪುರ ಸೆಲೆಬ್ರಿಟಿ ಅಂತ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಜನ ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಒಳ್ಳೆ ಮಾತಾಡ್ಲಿಕ್ಕತ್ತಾರಂತ. ಅವರು ಮೀಟಾಗಿ ಹೋದ್ರೆ ಹಂಗೆ ಹಿಂಗೆ ಶಾರ್ಟ್ ಮೂವಿ ಹಂಗೆ ಹಿಂಗೆ ಅಂತ. ಸೊ ಹಿಂಗೆ ಜಾಸ್ತಿ ಜನ ಬಂದು ತಮ್ಮದು ಬ್ರ್ಯಾಂಡ್ ಬಗ್ಗೆ ಹೇಳಿದ್ರೆ, ನಂಗೆ ಪ್ರಮೋಷನ್ಸ್ ಬಗ್ಗೆ ಹೇಳಿದ್ರೆ, ಲೈಕ್ ನನಗೆ ಹೆಂಗೆ ಪುರ್ಸತ್ತಿರ್ಲಿಲ್ಲ ಅಂತಂದ್ರೆ ನಂಗೆ ನೀರು ಕುಡಿಯೋಕೆ ಪುರ್ಸತ್ತಿರ್ಲಿಲ್ಲ ಅಷ್ಟು. ಈ ಕಡೆ ಇವ್ರು ಬಂದು ಹೇಳ್ತಾರೆ, ಈ ಕಡೆ ಇವ್ರು ಹೇಳ್ತಾರೆ, ಹಿಂಗೆ ಬಟ್ ಯು ನೋ ವಾಟ್, ನಂಗೆ ಬೇಕಿತ್ತು, ನಂಗೆ ಇಷ್ಟು ಬ್ಯುಸಿ ಲೈಫ್ ಬೇಕು. ಕುಡಂದ್ರು ನಂಗೆ ಇಷ್ಟನೇ ಆಗಲ್ಲ. ಈಗ ಹೆಂಗಂದ್ರೆ ನಂಗೆ ಸ್ವಲ್ಪ ಆರಾಮಿಲ್ಲ, ಅಂದರೆ ಸ್ವಲ್ಪ ಹೊಲದ್ರು ಕೆಲಸ ಮಾಡಿ ಬಂದಿದ್ದೀನಿ. ನಿಮ್ಗೆ ಗೊತ್ತಾಗ್ತಿರ್ಬೇಕು ನನ್ನ ಕಲರ್ಫುಲ್ ಡಲ್ ಆಗಿದೆ. ಮೇ ಬಿ ಅದು ಬಿಸಿಲಿಂದಿದ್ರೆ ನಿಮ್ಗೆ ಕಾಣಿಸಲ್ಲ. ಅಲ್ಲಿದಿಂದ ಬಂದು ಲೈಕ್ ಜಾತ್ರೆ ಮುಗಿಸ್ಕೊಂಡು ಕಂಟಿನ್ಯೂ 6 ದಿನ ಡೈರೆಕ್ಟ್ ಹೊಲದ್ರೊಳಗೆ ಹೋಗಿ ಇಷ್ಟು ಮಟ ಬಿಸಿಲೊಳಗಡೆ ಯಾರ ಕಡೆಯಿಂದ ಆಗಲ್ಲ. ಟೋಟಲಿ ನಾನು ವಾವ್ ಬಗ್ಗೆ ಹೇಳ್ಬೇಕಂತಂದ್ರೆ ಅಂದ್ರೆ ಹೇಳಿಕತ್ತಾರೆ ನಮಗೆ ಆಫ್ಲೈನ್ ಬೇಕಂತ. ಅಷ್ಟು ನಂಗೆ ಖುಷಿ ಆಗ್ಲಿರ್ತೈತಿ, ಇಷ್ಟೆಲ್ಲ ಇಷ್ಟಪಡ್ತಿದಾರ ಅಂತ. ನಮ್ಮ ಕಡೆ ಯಾರ್ಯಾರು ಏನೇನು ಬಾಯ್ ಮಾಡಿದ್ರಲ್ಲ ಎಲ್ಲರೂ ಬನ್ನಿ ತೋರಿಸ್ ಲೈಕ್ ಕ್ರಾಸ್ ಆಗ್ಲಿಕತ್ತಾರೆ ನಮ್ಮ ಬ್ರ್ಯಾಂಡ್ ಬಟ್ಟೆ ಹಾಕೊಂಡು. ಲೈಕ್ ನಮ್ಮ ವಾವ್ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ಚೂಡಿ ಹಾಕೊಂಡು ಅಡ್ಡಾಡ್ಲಿಕತ್ತಾರೆ, ಶಾರ್ಟ್ ಕುರ್ತಾ ಹಾಕೊಂಡು ಅಡ್ಡಾಡ್ಲಿಕತ್ತಾರೆ, ಲೈಕ್ ಬ್ರಾಸ್ಲೆಟ್ಸ್ ಹಾಕೊಂಡು ಅಡ್ಡಾಡ್ಲಿಕತ್ತಾರೆ. ಖುಷಿ ಆಯ್ತು. ಅಂದ್ರೆ ಏನು ಲೈಕ್ ಯಾರ್ಯಾರು ಬಾಯ್ ಮಾಡ್ಕೊಂಡು ಹೋಗ್ಯಾರ ಅವರು ತಮ್ಮ ಹೆಂಡ್ತಿಗೆ ಅದನ್ನು ಹಾಕಿಸ್ಕೊಂಬಂದು ತೋರಿಸ್ಲಿಕ್ಕತ್ತಾರ. ಖುಷಿನ ನಿಮಗೆ ಶೇರ್ ಮಾಡಲಿಕ್ಕೆ ಆಗಲ್ಲ. ಹೆಂಗೆ ಖುಷಿ ಆಗ್ಲಿಕ್ಕತ್ತಂದ್ರೆ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿ ಅವ್ರು ಅಷ್ಟು ಖುಷಿ ಆಗ್ಲಿಕ್ಕತ್ತಾರಂತ ಅದ್ರದ್ದು ಇಂಟೆನ್ಷನ್ ಅವ್ರು ಹೇಳಲಿಕ್ಕತ್ತಿದ್ದೆ. ಲೈಕ್ ಅವ್ರು ಹಾಕ್ಕೊಂಡಿದ್ರ ಮೇಲೆ ಗೊತ್ತಾಗುತ್ತಲ್ಲ, ನಿಮ್ಮ ಖುಷಿನೇ ನಮ್ಮ ಖುಷಿ ಅಲ್ಲ. ನೀವು ತೊಗೊಂಡು ಹೋಗಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲನ್ನು ನಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡಿದ್ರಿ. ಓ ಗಾಡ್,